ಹಲೋ ಸ್ಟೂಡೆಂಟ್, ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಕಳೆದ ತರಗತಿಯಲ್ಲಿ ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನ್ ಈ ಒಂದು ಪಾಯಿಂಟ್ಸಲ್ಲಿ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಈ ಒಂದು ಟಾಪಿಕ್ ಬಗ್ಗೆ ಅಧ್ಯಯನವನ್ನು ನಡೆಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಚಾಪ್ಟರ್ ನಂಬರ್ 1ನಲ್ಲಿ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಥವಾ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ನಡೆಸಲಿದ್ದೇವೆ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು, ಇದರಲ್ಲಿ 7 ಪಾಯಿಂಟ್ಸ್ಗಳಿರುತ್ತೆ. ಇದು 5 ಮಾರ್ಕ್ಸ್ಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿರುತ್ತೆ. ಹಾಗೆ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ನಾವು ನೋಡೋದಾದರೆ, ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೆಯ ಬೃಹತ್ ರಾಷ್ಟ್ರವಾಗಿದೆ. ಹಾಗೆ ಜನಸಂಖ್ಯೆಯಲ್ಲಿ 2ನೆಯ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಹಾಗೆ ಹೆರೋಡೋಟಸ್ ಎನ್ನುವ ಇತಿಹಾಸಕಾರ ಸಹ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಉಲ್ಲೇಖಿಸಿದ್ದಾನೆ. ಹಾಗೆ ಭಾರತವು ಹಲವಾರು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದ್ದು, ಆ ವಿಶಿಷ್ಟ ಲಕ್ಷಣಗಳು ಈ ಕೆಳಕಂಡಂತಿವೆ. ಫಸ್ಟ್ ಒನ್, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ನಾವು 1 by 1 ಇದನ್ನು ಅಧ್ಯಯನವನ್ನು ನಡೆಸ್ಕೊಂಡು ಹೋಗೋಣ. ಫಸ್ಟ್ ಪಾಯಿಂಟ್ಸ್, ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಥವಾ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. India as one of the earliest histories in the world. It has a continuity of civilization and culture for almost 4,000 years. ಅಂದರೆ ಫಸ್ಟ್ ಪಾಯಿಂಟ್ಸಲ್ಲಿ ನಾವು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆಯನ್ನು ನೋಡೋದಾದರೆ, ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4,000 ವರ್ಷಗಳ ನಿರಂತರ ಇತಿಹಾಸವನ್ನು ಹಾಗೆ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಕೂಡ ಒಳಗೊಂಡಿದೆ ಎಂದು ಹೇಳಬಹುದಾಗಿದೆ. India as one of the earliest histories in the world, it has 4,000 years of continuous history and continuity of civilization and culture like China. Second one is evolution in phases ಅಥವಾ ಸ್ತರಬದ್ಧ ವಿಕಾಸ. Its civilization has developed in various stages. There is a chain of events from Indus to Vedic, Vedic to Islamic influence, etc. It means its civilization has developed in various stages and passes with necessary improvements. We find a connecting chain of events from Indus to Vedic, Vedic to Islamic and Christian influence. ಅಂದರೆ ನಾವು ಸ್ತರಬದ್ಧ ವಿಕಾಸ 2ನೇ ಪಾಯಿಂಟ್ಸನ್ನು ನೋಡೋದಾದರೆ, ಇದರಲ್ಲಿ ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ. ಅಂದರೆ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಬಂದಿದೆ ಭಾರತೀಯ ಒಂದು ನಾಗರಿಕತೆ ಅಂತ ಹೇಳ್ಬೋದಾಗಿದೆ. ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸಿಂಧೂ ನಾಗರಿಕತೆಯನ್ನು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿದೆ. ಸಿಂಧೂ ನಾಗರಿಕತೆಯ ನಂತರ ಬರುವಂಥದ್ದು ವೈದಿಕ ನಾಗರಿಕತೆಗೆ. ಅಂದರೆ ಆ ಒಂದು ನಾಗರಿಕತೆ ಕಳೆದ ನಂತರ ನಮಗೆ ವೈದಿಕ ಅಥವಾ ವೇದಗಳ ನಾಗರಿಕತೆಯನ್ನು ನಾವು ನೋಡ್ಬೋದಾಗಿದೆ ನಮ್ಮ ಒಂದು ಲಕ್ಷಣಗಳಲ್ಲಿ, ನಮ್ಮ ಒಂದು ಭಾರತದ ವಿಶಿಷ್ಟ ಇತಿಹಾಸದ ಲಕ್ಷಣಗಳಲ್ಲಿ. ಹಾಗೆಯೇ ಈ ಒಂದು ವೇದ ಸಂಸ್ಕೃತಿಯಿಂದ ಏನಾಗುತ್ತೆ, ನಂತರ ನಾವು ಇಸ್ಲಾಂ ಸಂಸ್ಕೃತಿಯನ್ನು ನೋಡ್ಬೋದಾಗಿದೆ. ಹಾಗೆ ಕ್ರಿಶ್ಚಿಯನ್ ಸಂಸ್ಕೃತಿಯನ್ನು, ಇಸ್ಲಾಂ ಸಂಸ್ಕೃತಿಯ ನಂತರ ಕ್ರಿಶ್ಚಿಯನ್ ಸಂಸ್ಕೃತಿ, ಅವರ ಒಂದು ಪ್ರಭಾವದವರೆಗಿನ ಘಟನಾವಳಿಗಳು, ಇವೆಲ್ಲ ಏನಾಗುತ್ತೆ 1 by 1 ಅಂದರೆ ನಾವು ಚೇಂಜಸನ್ನು ಕಾಣ್ತೇವೆ. ಅಂದರೆ ಸಿಂಧೂ ನಾಗರಿಕತೆಯಿಂದ ನಾವು ವೈದಿಕ ನಾಗರಿಕತೆಗೆ ಬದಲಾವಣೆಯನ್ನು ಹೊಂದ್ತೇವೆ. ಹಾಗೆ ವೇದ ಸಂಸ್ಕೃತಿಯಿಂದ ಇಸ್ಲಾಂಗೆ, ಹಾಗೆ ಕ್ರಿಶ್ಚಿಯನ್, ಹೀಗೆ ಹಲವಾರು ಘಟನಾವಳಿಗಳು ಏನಾಗುತ್ತೆ ಅಂತಂದರೆ ಒಂದನ್ನೊಂದು ಜೋಡಿಸುವ ಒಂದು ಕೊಂಡಿಗಳಾಗಿ ನಮಗೆ ಕಾಣುತ್ತೆ. ಇದು ಸೆಕೆಂಡ್ ಪಾಯಿಂಟ್ಸನ್ನು ನಾವು ನೋಡ್ಬೋದಾಗಿದೆ, ಸ್ತರಬದ್ಧ ವಿಕಾಸ. ನೆಕ್ಸ್ಟ್ ನಾವು ಥರ್ಡ್ ಪಾಯಿಂಟ್ಸ್, ಫಾರಿನ್ ಇನ್ವೇಷನ್.
India was often subjected to the influence of foreign invasion. Greeks, Arabs, Turks, Afghans, etc. came to India and left deep impact. Most of them contributed to India culture and become a part of it. Means India in general and North India in particular was often subjected to the influence and invasion of foreigners, Greeks, Persians, Huns, and Sakas, Arabs, Turks, etc. Infiltrated into India and left deep impact. All these invaders contributed to India culture and become a part of it. The English were an exception to it. Though they ruled for a long time, they did not become the part of Indian culture. South India had immunity from such invasion and developed a distinct culture of its own. ಅಂದರೆ ನಾವು ಥರ್ಡ್ ಪಾಯಿಂಟ್ಸಲ್ಲಿ ನೋಡೋದಾದರೆ ವಿದೇಶಿ ದಾಳಿಗಳು ಅಂದರೆ ಭಾರತ ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತದ ಮೇಲೆ ಅಂದರೆ ನಾರ್ತ್ ಸೈಡಲ್ಲಿ ನಾವು ಭಾರತದ ಉತ್ತರ ಭಾಗದ ಮೇಲೆ ಮೇಲಿಂದ ಮೇಲೆ ಏನಾಗುತ್ತೆ ಅಂತಂದರೆ ವಿದೇಶಿಯರು ದಾಳಿಯನ್ನು ಮಾಡ್ತಾರೆ, ಭಾರತವನ್ನು ದಾಳಿ ಮಾಡ್ತಾರೆ. ಅದರಲ್ಲಿ ಗ್ರೀಕರು, ಪರ್ಷಿಯನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು ಮುಂತಾದವರು ಏನು ಮಾಡ್ತಾರೆ ಅಂತಂದರೆ ಭಾರತದ ಒಳಗೆ ನುಸುಳುವುದರಿಂದ ಭಾರತದ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಇವರು ಬೀರಿದ್ದಾರೆ. ಅಂದರೆ ವಿದೇಶಿ ದಾಳಿಗಳಾಗಿರೋದ್ರಿಂದ ಭಾರತದ ಮೇಲೆ ಅನೇಕ ರೀತಿಯಾದಂತಹ ಪ್ರಭಾವ ಬೀರಿದೆ. ಈ ಆಕ್ರಮಣಕಾರರು ಅಂದರೆ ಬೇರೆ ಬೇರೆ ರೀತಿಯಾದಂಥ ಆಕ್ರಮಣಕಾರರು ಭಾರತಕ್ಕೆ ನುಸುಳುವುದರಿಂದ ಅಥವಾ ಭಾರತದ ಮೇಲೆ ಪ್ರಭಾವವನ್ನು ಬೀರಿದ್ರಿಂದ ಅವರ ಒಂದು ಸಂಸ್ಕೃತಿ ಅಥವಾ ಆ ಒಂದು ಸಂಸ್ಕೃತಿ ಭಾರತದಲ್ಲಿರುವಂತಹ ಜನರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಆ ಒಂದು ಸಂಸ್ಕೃತಿ ಭಾರತದ ಜನರು ಅದನ್ನು ಫಾಲೋ ಮಾಡ್ತಿದ್ದಾರೆ. ಇದರಿಂದ ಇಂಗ್ಲಿಷರು ಕೂಡ ಇದಕ್ಕೆ ಹೊರತಾಗಿದ್ದಾರೆ. ಅವರು ದೀರ್ಘಕಾಲ ಆಳಿದರೂ ಕೂಡ ಭಾರತದ ಸಂಸ್ಕೃತಿಯ ಒಂದು ಭಾಗ ಆಗಿಲ್ಲ ಅಂತ ಹೇಳ್ಬೋದಾಗಿದೆ. ಅಂದರೆ ಇಂಗ್ಲಿಷರ ಸಂಸ್ಕೃತಿಯನ್ನು ಭಾರತದವರು ಅಳವಡಿಸ್ಕೊಂಡಿಲ್ಲ ಅಂತ ಹೇಳ್ಬೋದಾಗಿದೆ. ಹಾಗೆ ದಕ್ಷಿಣ ಭಾರತವು ಕೂಡ ಇಂತಹ ಒಂದು ದಾಳಿಗೆ ಒಳಪಡದೆ ಹಾಗೆ ಏನಾಗುತ್ತೆ ಅಂತಂದರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ವಿದೇಶಿ ದಾಳಿಗಳಾಗುತ್ತೆ, ಆದರೆ ದಕ್ಷಿಣ ಭಾರತದಲ್ಲಿ ಇಂತಹ ದಾಳಿಗಳು ಹೆಚ್ಚಾಗಿ ಕಂಡುಬರುವುದಿಲ್ಲ. ಆದರೂ ಕೂಡ ಏನಾಗುತ್ತೆ ಅಂತಂದರೆ ತನ್ನದೇ ಆದಂತಹ ವಿಭಿನ್ನ ಸಂಸ್ಕೃತಿಯನ್ನು ದಕ್ಷಿಣ ಭಾರತ ಬೆಳೆಸಿಕೊಂಡಿದೆ ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಪಾಯಿಂಟ್ಸನ್ನು ನೋಡೋದಾದರೆ ಡಾಮಿನೇಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್. ಇಂಡಿಯಾ ಈಸ್ ಎ ಹೋಮ್ ಫಾರ್ ಹಿಂದೂಸ್, ಜೈನ್ಸ್, Buddhist, Muslims, Christians, etc. India believed in the concept of Vasudhaiva Kutumbakam, which means the whole world is a family. India is home for Hindus, Jains, Buddhists, Sikhs, Muslims, Christians, Parsis, and several tribal faiths and practices. Indians believes in the concept of Vasudaivaka Kutumbakam and Sarve Jana Sukhino Bhavantu, meaning the whole world is a family and let all the people be happy. ಅಂದರೆ ನಾವು ನಾಲ್ಕನೇ ಪಾಯಿಂಟ್ಸನ್ನು ನೋಡೋದಾದರೆ ಪ್ರಬಲ ಮತ್ತು ಸಹಿಷ್ಣುತಾ ಭಾವ ಹಿಂದೂ ಧರ್ಮ. ಏನಾಗುತ್ತೆ ಅಂತಂದರೆ ಭಾರತವು ಒಂದು ಪ್ರಬಲವಾದಂತಹ ಹಾಗೂ ಸಹಿಷ್ಣುತಾ ಅಂತಂದರೆ ಎಲ್ಲವನ್ನ ಸಹಿಸಿಕೊಳ್ಳುವಂತಹ ಒಂದು ನಮ್ಮ ಧರ್ಮ ಹಿಂದೂ ಧರ್ಮವಾಗಿದೆ. ಎಲ್ಲ ಧರ್ಮವನ್ನು ಸಹಿಸಿಕೊಳ್ಳುವಂತಹ ಎಲ್ಲ ಧರ್ಮವನ್ನು ಸ್ವೀಕರಿಸುವಂತಹ ಒಂದು ಪ್ರಬಲವಾದಂತಹ ಒಂದು ಹಿಂದೂ ಧರ್ಮ ಅಂತ ಹೇಳಲಾಗುತ್ತೆ. ಅಂದರೆ ಭಾರತದಲ್ಲಿ ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಾಗೂ ವಿವಿಧ ಬುಡಕಟ್ಟುಗಳು ಮತ್ತು ಧರ್ಮ ಮತ್ತು ಆಚರಣೆಗಳ ಒಂದು ತವರೂರಾಗಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಈ ಭಾರತೀಯರು ವಸುದೈವಕ ಕುಟುಂಬಕಂ ಅಥವಾ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದವರಾಗಿದ್ದಾರೆ. ಇದರ ಅರ್ಥ ಏನು ಅಂತಂದರೆ ವಿಶ್ವವೇ ಒಂದು ಸಮಸ್ತ
ಕುಟುಂಬ. ಈ ಒಂದು ಸಮಸ್ತ ಕುಟುಂಬದಲ್ಲಿರುವಂಥ ಸಮಸ್ತ ಜನರಿಗೂ ಕೂಡ ಸುಖವಾಗಲಿ ಎನ್ನುವಂತಹ ಒಂದು ತತ್ವವನ್ನು ಭಾರತೀಯರು ಆ ಒಂದು ತತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆದ್ದರಿಂದ ಡಾಮಿನೆಂಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್ ಅಥವಾ ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ನೆಕ್ಸ್ಟ್ ಪಾಯಿಂಟ್ಸನ್ನು ನೋಡೋದಾದರೆ, ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್ ಅಥವಾ ಜಗತ್ತಿಗೆ ಕೊಡುಗೆಗಳು. ದ ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಆಲ್ಸೋ ಎನ್ರಿಚ್ಡ್ ದ ವರ್ಲ್ಡ್. ಎಕ್ಸಾಂಪಲ್, the concept of zero and the decimal system. Universities of Nalanda, Kashi, Ujjain, etc. attracted students from different countries of the world. It means Indians have given net-worthy contributions in the field of literature, philosophy, music, dance, sculpture, science, yoga, medicine, mathematics, astronomy, education, etc. The architectural and cultural monuments including forts, hills, palaces, temples, tombs and caves are the wonderful specimens of human artistic excellence. UNO has recognized more than 30 historical sites as centers of world heritage, such as Hills Fort of Rajasthan, Khajuraho, Konark, Taj Mahal, Jantar Mantar, Gaya, Sanchi, Ajanta, Ellora, Hampi, etc. Yoga and Ayurveda are the special contributions of India to the physical and mental health of man in the world. The contributions of Charaka, Sushruta and Patanjali are noteworthy. In Hindustani and Carnatic music, Bharatanatyam, Kathak, Kuchipudi, etc. are the artist contributions of India. The great contributions of Indian mathematicians have enriched the world with the concept of zero and the decimal system. When today's developed countries were passing through dark ages, India was at the height of its intellectual and spiritual glory. The universities of Nalanda, Takshashila, Ujjain, Prayag, Vikramashila, Kashi and Kanchi attracted the students from different countries of the world. ಅಂದರೆ ನಾವು 5ನೇ ಪಾಯಿಂಟ್ಸನ್ನು ನೋಡೋದಾದರೆ, ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಏನು ಮಾಡಿದ್ದಾರೆ ಅಂತಂದರೆ, ಜಗತ್ತಿಗೆ ಸಾಹಿತ್ಯವಾಗಲಿ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ ಮುಂತಾದ ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಯಾವುದು ಅಂತಂದರೆ, ಕೋಟೆಗಳು, ಗಿರಿದುರ್ಗಗಳು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು, ಗುಹೆಗಳು ಭಾರತೀಯ ಒಂದು ಕಲಾಶ್ರೇಷ್ಠತೆಯ ಒಂದು ಕುರುಹುಗಳಾಗಿವೆ. ಹಾಗೆಯೇ ವಿಶ್ವಸಂಸ್ಥೆಯು ಏನು ಮಾಡಿದೆ ಅಂತಂದರೆ, ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ, ಕೋನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಧುರೈ ಮುಂತಾದ 30ಕ್ಕೂ ಹೆಚ್ಚು ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ. ಅಂದರೆ ಭಾರತದಲ್ಲಿರುವಂತಹ ಇವೆಲ್ಲ ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ. ಹಾಗೆಯೇ ಇತರ ಕೊಡುಗೆಗಳು ಏನು ಅಂತಂದರೆ, ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಭಾರತೀಯರ ಒಂದು ವಿಶಿಷ್ಟ ಕೊಡುಗೆಗಳಾಗಿವೆ ಅಥವಾ ವಿಶೇಷ ಕೊಡುಗೆಗಳಾಗಿವೆ. ಹಾಗೆಯೇ ಚರಕ, ಸುಶ್ರುತ ಹಾಗೂ ಪತಂಜಲಿಯವರ ಕೊಡುಗೆಗಳು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆಯೇ ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ, ಭರತನಾಟ್ಯ, ಕಥಕ್, ಕೂಚಿಪುಡಿ ಮುಂತಾದ ನೃತ್ಯ ಪ್ರಕಾರಗಳು ಕೂಡ ಭಾರತೀಯರ ಒಂದು ಕಲಾತ್ಮಕ ಕೊಡುಗೆಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಹಾಗೆಯೇ ಭಾರತೀಯ ಗಣಿತಜ್ಞರ ಮಹಾನ್ ಕೊಡುಗೆಗಳು ಯಾವುದು ಅಂತಂದರೆ 0 ಮತ್ತು ದಶಮಾಂಶ ಪದ್ಧತಿ. ಇದು ಕೂಡ ಭಾರತದ ಗಣಿತ ಲೋಕವನ್ನು ಶ್ರೀಮಂತಗೊಳಿಸಿದೆ. ಹಾಗೆಯೇ ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕತ್ತಲೆ ಯುಗದಲ್ಲಿರುವಾಗ
ಭಾರತವು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ಹಾಗೆ ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ಕಾಶಿ, ಕಾಂಚಿ ಮುಂತಾದ ಕಡೆಗಳಲ್ಲಿದ್ದಂತಹ ವಿಶ್ವವಿದ್ಯಾಲಯಗಳು ವಿಶ್ವದ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದವು. ಆದ್ದರಿಂದ ಇವೆಲ್ಲವೂ ಕೂಡ ಜಗತ್ತಿಗೆ ಭಾರತದ ಇತಿಹಾಸವು ನೀಡಿದಂಥ ಒಂದು ಕೊಡುಗೆಗಳಾಗಿವೆ. ನೆಕ್ಸ್ಟ್ ಪಾಯಿಂಟ್ಸನ್ನು ನೋಡೋದಾದರೆ, ಇಂಡಿಯಾ ಆ್ಯಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ಸ್ ಫಾರ್ ಫಾರಿನರ್ಸ್ ಅಥವಾ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ದ ಫರ್ಟೈಲ್ ಲ್ಯಾಂಡ್ ಆ್ಯಂಡ್ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ ಅಟ್ರಾಕ್ಟೆಡ್ ಫಾರಿನ್ ಇನ್ವ್ಯಾಡರ್ಸ್. ಪ್ಲೇಸಸ್ ಆಫ್ ಬ್ಯೂಟಿ, ಹಿಲ್ ಸ್ಟೇಷನ್, ಬೀಚಸ್, historical monuments, etc. are attracting tourists from all over the world. It means the fertile land and the huge wealth of India attracted the foreign invaders, the Greeks, Persians, Afghans, Mongols, Europeans, etc. Attacked India. Places of science, beauty, hill stations, the Himalayas, Kashmir Valley, the National Park of Kerala, beaches and historical monuments are attracting the tourists from all over the world. ಅಂದರೆ ನಾವು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ, ಈ ಒಂದು ಪಾಯಿಂಟ್ಸನ್ನು ನೋಡೋದಾದರೆ, ಭಾರತ ಅತ್ಯಂತ ಫಲವತ್ತಾದ ಭೂಮಿಯನ್ನು ಹೊಂದಿರುವಂತಹ ಒಂದು ದೇಶ. ಆದ್ದರಿಂದ ಏನಾಗುತ್ತೆ, ಫಲವತ್ತಾದ ಭೂಮಿಯನ್ನು ಹೊಂದಿದ್ದು ಅಗಾಧ ಸಂಪತ್ತು ಭಾರತದಲ್ಲಿದೆ. ಆದ್ದರಿಂದ ಈ ಒಂದು ಫಲವತ್ತಾದ ಭೂಮಿ ಮತ್ತು ಸಂಪತ್ತನ್ನು ಹೊಂದಿರುವ ಕಾರಣದಿಂದ ವಿದೇಶಿ ಆಕ್ರಮಣಕಾರರು ಅಥವಾ ವಿದೇಶಿಯರ ಆಕ್ರಮಣಕ್ಕೆ ಒಳಪಡುತ್ತೆ. ಉದಾಹರಣೆಗೆ ಗ್ರೀಕರು, ಪರ್ಷಿಯನರು, ಅಫಘಾನರು, ಯುರೋಪಿಯನರು ಮುಂತಾದವರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಹಾಗೆ ನಿಸರ್ಗ ಸೌಂದರ್ಯದ ತಾಣಗಳಾಗಿರುವಂತಹ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕಡಲ ತೀರಗಳು ಮತ್ತು ಐತಿಹಾಸಿಕ ಸ್ಮಾರಕಗಳು ಕೂಡ ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಆದ್ದರಿಂದ ವಿದೇಶಿಯರ ಆಕರ್ಷಣೆ ಕೇಂದ್ರವಾಗಿಯೂ ಕೂಡ ಭಾರತದ ಇತಿಹಾಸವು ಕೆಲಸವನ್ನು ಮಾಡಿದೆ. ಅಂದರೆ ಇಂಡಿಯಾ ಆ್ಯಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ಸ್ ಫಾರ್ ಫಾರಿನರ್ಸ್. ನೆಕ್ಸ್ಟ್ ಪಾಯಿಂಟ್ಸನ್ನು ನೋಡೋದಾದರೆ, ಯುನಿಟಿ ಇನ್ ಡೈವರ್ಸಿಟಿ ಅಥವಾ ವಿವಿಧತೆಯಲ್ಲಿ ಏಕತೆ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಡೈವರ್ಸಿಟಿ ಇನ್ ಡಿಫ್ರೆಂಟ್ ವೇಸ್ ಲೈಕ್ ಫಿಸಿಕಲ್ ಡೈವರ್ಸಿಟಿ, ರೇಷಿಯಲ್ ಆ್ಯಂಡ್ linguistic diversity, social religious diversity, economic diversity, etc. In spite of all these diversities, there are many unifying forces which keep India united. Example, geographical unity, administrative unity, uniform education system, etc. India not only has a geographical diversity but also diversity in every sphere of human activity. Physical diversity. It means India possesses diversity physical features: the coldest Siachen, the hot desert of Rajasthan, the snowy mountains of Himalayas, and evergreen forests, the plains, etc., which have added to the variety of flora and fauna. Next one, racial and linguistic diversity. There is a racial diversity in India. The people belonging to Dravidian, Mongoloids, Alpines, etc. inhabit this country. Is also another unique feature of Indian history. There are more 1,600 languages and dialects spoken. Next, social and religious diversity. Then economic diversity. Although the ages we find economic actually in India, the resources are unevenly distributed. On one hand, we find every rich people, on the other hand, very poor. Some regions and places are highly developed and some others are underdeveloped.
The urban parts of India are highly developed and can be compared with any city of the world, whereas rural India is comparatively underdeveloped. ಅಂದರೆ ನಾವು ಸೆವೆಂತ್ ಒನ್ ನೋಡೋದಾದರೆ ವಿವಿಧತೆಯಲ್ಲಿ ಏಕತೆ ಅಥವಾ ಯುನಿಟಿ ಇನ್ ಡೈವರ್ಸಿಟಿ. ಅಂದರೆ ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಜೊತೆಗೆ ಮಾನವನ ಚಟುವಟಿಕೆ ಪ್ರತಿಯೊಂದು ರಂಗದಲ್ಲೂ ಕೂಡ ವೈವಿಧ್ಯತೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಅದರಿಂದ ನೋಡೋದಾದರೆ ಭೌಗೋಳಿಕ ವೈವಿಧ್ಯತೆಯನ್ನು ನೋಡ್ಬೋದು. ಅಂದರೆ ಭೂಮಿಯ ವೈವಿಧ್ಯತೆ ಅಂದರೆ ವಿವಿಧ ರೀತಿಯಾದಂಥ ಭೂಮಿಯನ್ನು ನಾವು ನೋಡ್ಬೋದಾಗಿದೆ. ಹೇಗೆ ಅಂತಂದರೆ ತಂಪಾದ ಸಿಯಾಚಿನ್, ರಾಜಸ್ಥಾನದ ಉಷ್ಣ ಮರುಭೂಮಿಗಳು, ಹಿಮಚ್ಛಾದಿತ ಹಿಮಾಲಯ ಪರ್ವತಗಳು, ಹೀಗೆ ಬೇರೆ ಬೇರೆ ಭೂಮಿಯನ್ನು ನಾವು ಭಾರತದಲ್ಲಿ ನೋಡ್ಬೋದಾಗಿದೆ. ಇದು ನಮ್ಮ ಭೌಗೋಳಿಕ ವೈವಿಧ್ಯತೆಯ ಉದಾಹರಣೆಯಾಗಿದೆ. ಹಾಗೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆಯನ್ನು ಕೂಡ ನಾವು ಕಾಣಬಹುದಾಗಿದೆ. ಅಂದರೆ ಬೇರೆ ಬೇರೆ ಜನಾಂಗಗಳನ್ನು ನಾವು ಭಾರತದಲ್ಲಿ ನಾವು ನೋಡಬಹುದಾಗಿದೆ. ದ್ರಾವಿಡ, ನೀಗ್ರೋ, ಮಂಗೋಲಿಯನ್ ಮುಂತಾದ ಕುಲಗಳು ಭಾರತದಲ್ಲಿ ವಾಸವನ್ನು ಮಾಡ್ತಾ ಇದೆ. ಹಾಗೆ ಭಾಷಾ ವೈವಿಧ್ಯತೆಯು ಭಾರತೀಯ ಇತಿಹಾಸದಲ್ಲೂ ಕೂಡ ಕಂಡುಬರುತ್ತೆ. ಅಂದರೆ ಬೇರೆ ಬೇರೆ ಜನಾಂಗಗಳು ಬೇರೆ ಬೇರೆ ರೀತಿಯಾದಂಥ ಭಾಷೆಗಳನ್ನು ಆಡ್ತಾರೆ. ಅದರಿಂದ ಸುಮಾರು 1600ಕ್ಕಿಂತ ಹೆಚ್ಚು ಭಾಷೆಗಳನ್ನು ಆಡುವ ಜನರು ಭಾರತದಲ್ಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹಾಗೆ ನಾವು ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಕೂಡ ನೋಡ್ಬೋದಾಗಿದೆ. ಹಾಗೆ ಆರ್ಥಿಕ ವೈವಿಧ್ಯತೆಯನ್ನು ನೋಡೋದಾದರೆ ಭಾರತದ ಸಂಪನ್ಮೂಲಗಳು ಏನಾಗಿದೆ ಅಂತಂದರೆ ಅಸಮಾನವಾಗಿ ಹಂಚಿಕೆಯಾಗಿದೆ. ಅದರಿಂದ ಒಂದು ಕಡೆ ಶ್ರೀಮಂತರಿದ್ದರೆ ಇನ್ನೊಂದು ಕಡೆ ತೀರಾ ಬಡವರಿರ್ತಾರೆ. ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿದರೆ, ಇನ್ನು ಕೆಲವು ಪ್ರದೇಶಗಳು ಹಿಂದುಳಿದಿದೆ. ಅದರಿಂದ ಭಾರತ ನಗರದ ಕೆಲವು ಭಾಗಗಳು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದು ಇವುಗಳನ್ನು ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ನಗರಕ್ಕೂ ಕೂಡ ಹೋಲಿಸಬಹುದಾಗಿದೆ. ಆದ್ದರಿಂದ ಈ ಎಲ್ಲ ವೈವಿಧ್ಯತೆಗಳನ್ನು ನಾವು ನಮ್ಮ ಭಾರತದ ಇತಿಹಾಸದಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ಭಾರತದ ಇತಿಹಾಸವು ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಇದು ಡಿಫರೆನ್ಸ್ ಅಥವಾ ವಿವಿಧ ರೀತಿಯಾದಂತಹ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಮೊದಲನೇದಾಗಿ ನೋಡೋದಾದರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಥವಾ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಸೆಕೆಂಡ್ ಒನ್ ಸ್ತರಬದ್ಧ ವಿಕಾಸ, ಇವ್ಯಾಲ್ಯೂಷನ್ ಆಫ್ ಪಾಸಸ್, ವಿದೇಶಿ ದಾಳಿಗಳು, ಫಾರಿನ್ ಇನ್ವೇಷನ್ಸ್. ಫೋರ್ತ್ ಒನ್ ಪ್ರಬಲ ಮತ್ತು ಸಹಿಷ್ಣುತವಾದ ಹಿಂದೂ ಧರ್ಮ, ಡಾಮಿನೆಂಟ್ ಆ್ಯಂಡ್ ಟಾಲರೆಂಟ್ ಹಿಂದೂ ಫೇತ್, ಜಗತ್ತಿಗೆ ಕೊಡುಗೆಗಳು. ಫಿಫ್ತ್ ಒನ್ ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್. ನೆಕ್ಸ್ಟ್ ವಿದೇಶಿಯರ ಆಕರ್ಷಣೀಯ ಕೇಂದ್ರವಾಗಿ ಭಾರತ, ಇಂಡಿಯಾ ಆ್ಯಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ಸೆವೆಂತ್ ಒನ್ ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ. ಇವಿಷ್ಟು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಈ ಒಂದು ಟಾಪಿಕಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ನೋಡಬಹುದು. ಫಸ್ಟ್ ಒನ್, ಮೆನ್ಷನ್ ಎನಿ ಟೂ ಡಾಮಿನೆಂಟ್ ರಿಲಿಜಿಯನ್ ಆಫ್ ಇಂಡಿಯನ್ ಆರಿಜಿನ್. ಹಿಂದೂಯಿಸಮ್, ಜೈನಿಸಮ್. ಅಂದರೆ ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳು, ಹಿಂದೂಯಿಸಮ್ ಆ್ಯಂಡ್ ಜೈನಿಸಮ್. ಮೆನ್ಷನ್ ಎನಿ ಟೂ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ. ತಾಜ್ ಮಹಲ್, ಮಹಾಬಲಿಪುರಂ, ಅಜಂತ, ಎಲ್ಲೋರಾ. ಎನಿ ಟು, ಯಾವುದಾದ್ರೂ ನೀವು ಎರಡನ್ನು ಬರೆದ್ರೆ ಸಾಕು. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಭಾರತದ ಯಾವುದಾದ್ರೂ ಎರಡು ಐತಿಹಾಸಿಕ ತಾಣಗಳು, ತಾಜ್ ಮಹಲ್, ಮಹಾಬಲಿಪುರಂ, ಅಜಂತ, ಎಲ್ಲೋರಾ, ಹಂಪಿ. ಇವುಗಳನ್ನು ನೀವು ಯಾವುದಾದ್ರೂ ಎರಡನ್ನು ಬರೀಬಹುದು. ನೇಮ್ ಎನಿ ಟು ಯೂನಿವರ್ಸಿಟೀಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ನಳಂದ ಯೂನಿವರ್ಸಿಟಿ, ಕಾಶಿ ಆ್ಯಂಡ್ ತಕ್ಷಶಿಲಾ ಯೂನಿವರ್ಸಿಟಿ. ಅಥವಾ ಪ್ರಾಚೀನ ಭಾರತದ ಯಾವುದಾದ್ರೂ ಎರಡು ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ನಳಂದ, ತಕ್ಷಶಿಲಾ, ಕಾಶಿ. ಇದರಲ್ಲಿ ನೀವು ಯಾವುದಾದ್ರೂ ಎರಡನ್ನು ಬರೀಬಹುದು. ಎಕ್ಸ್ಪ್ಲೇನ್ ದ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಅಥವಾ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಇದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭಾರತದ
ಕರ್ನಾಟಕದ ಇತಿಹಾಸಕ್ಕೆ ಪೀಠಿಕೆ ಹಾಗೂ ಭಾರತದ ಇತಿಹಾಸದ ಮೂಲಾಧಾರಗಳು, ಇವುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಧ್ಯಯನವನ್ನು ನಡೆಸೋಣ. ಥ್ಯಾಂಕ್ ಯು.